ಮೊನ್ನೆ ಒಂದು ಟೀಕಾ ಟಿಪ್ಪಣಿ ಮಾಡಿದರು ಮಾಜಿ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಕುಮಾರಸ್ವಾಮಿ ಅವರು. ನೀವು ಕೇಳ್ತೀರಾ ಅಂದ್ಕೊಂಡಿದ್ದೆ. ಅದನ್ನ ಒಂದು ಕಡೆಗೆ ನಾನು ಕ್ಲಾರಿಫಿಕೇಶನ್ ಕೊಟ್ಟೆ, ಮತ್ತೆ ಇಲ್ಲಿ ಕೊಡ್ತೀನಿ. 50 ರೂಪಾಯಿ ಮಕ್ಕಳ ಕೈಯಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಕರೆಕ್ಟಾ? ಟ್ವೀಟ್ ಮಾಡಿದರು. ನೀವು ಮಾಧ್ಯಮದಲ್ಲಿ ಕೆಲವು ಮಾಧ್ಯಮದಲ್ಲಿ ಎರ್ರಾಬಿರಿ ಹೆಂಗೆ ಬೇಕು ಹಂಗೆ ಹಾಕ್ಬಿಟ್ರು. ಸ್ವಲ್ಪ ಯೋಚನೆ ಮಾಡಿ. ಈ ಕಾನೂನು ನಾನೆಲ್ಲ ತಂದಿದ್ದು 2021-22ರಲ್ಲಿ ಇದೇ BJP ಸರ್ಕಾರದವರು ಏನು ಹೋಗಿ ಸೇರ್ಕೊಂಡಿದ್ದಾರಲ್ಲ, ಅವ್ರ ಜೊತೆಗೆ ಅವ್ರು ಮಾಡಿದ ಈ ಕೆಲಸ. 60 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು. ನಾನು ಅದು 10 ರೂಪಾಯಿ ಇಳಿಸಿ 50 ರೂಪಾಯಿ ಮಾಡಿ, ಆಮೇಲೆ ಬೊಕ್ಕಸ ಖಾಲಿಯಾಗಿದೆ, ಮಕ್ಕಳ ಕಿಸೆಗೆ ಕೈ ಹಾಕಿದ್ದಾರೆ. 50 ರೂಪಾಯಿ ತಗೊಳ್ಳೋಣ ರೀ. 8 ಲಕ್ಷ ಜನರು ಮಕ್ಕಳು ಎಕ್ಸಾಮ್ ತಗೋತಾರೆ. 10 ಲಕ್ಷ ತಗೊಳ್ಳಿ, 5 ಕೋಟಿ, ಕರೆಕ್ಟಾ? ನಿಮಗೆ ಭಾಗ್ಯದ ಒಂದು ಲೆಕ್ಕ ಕೊಡ್ತೀನಿ ನೋಡಿ. ಇವಾಗ 5 ಕೋಟಿ ಇವ್ರು ಹೇಳೋದು, 5 ಕೋಟಿಗೆ ನಮ್ಮ ಖಜಾನೆ ತುಂಬುತ್ತಾ? ಏನು ಮಾತಾಡ್ತಾ ಇದ್ದೀರಾ? ಯಾವ ಪರ್ಪಸ್ಸಿಗೆ ತೊಗೊಂಡಿದ್ದೀವಿ ಅಂಥೇಳಿ? ಈ ರಾಜ್ಯವನ್ನು ಆಳಿರೋರು ಅವ್ರು ಮುಖ್ಯಮಂತ್ರಿಗಳು. ಅವ್ರ ಅಡಿಗೆ ನಾನು ಕೆಲಸ ಮಾಡಿದ್ದೀನಿ ಪಕ್ಷದ ಇತಿಮಿತಿಯಲ್ಲಿ. ಆದರೆ ಅವರಿಗೊಂದು ಆ ಪರಿಜ್ಞಾನ ಬೇಡವಾ ಅವರಿಗೆ? ಏನು ಅಂತ ಹೇಳಿ ಕೇಳಬಾರ್ದ ಅವರು? ಸುಮ್ಮನೆ ಕೂತ್ಕೊಂಡು ಹಾಗೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಟ್ವೀಟ್ ಮಾಡಿಬಿಟ್ರೆ ಏನು ಸರ್ಕಾರದ ವಿರುದ್ಧ ಆಗ್ಬಿಡ್ತದಾ? ತಿಳ್ಕೊಳ್ಳಿ, ಒಂದು ಗ್ರಾಮ ಪಂಚಾಯತಿಯಲ್ಲಿ ಆವ್ರೇಜ್ ಆಫ್ 1700-1800 ಹೌಸಸ್ ಇರುತ್ತೆ. ಒಂದು ಗ್ರಾಮ ಪಂಚಾಯತಿಯಲ್ಲಿ 1500 ಮನೆಗಳನ್ನು ತಗೊಳ್ಳೋಣ. ಒಂದು ಮನೆಗೆ ನಾನು ಹೇಳಿದೆ 5000ದಿಂದ 7000 ಈ ನಮ್ಮ ಗ್ಯಾರಂಟಿಗಳಲ್ಲಿ ಹೋಗ್ತಾ ಇದೆ. 5000 ತಗೊಳ್ಳೋಣ. 1500 ಇಂಟು 5000 ಎಷ್ಟು ಹೇಳಿ? 75 ಲಕ್ಷ. 75 ಲಕ್ಷ ಒಂದು ತಿಂಗಳಿಗೆ, ಒಂದು ಗ್ರಾಮ ಪಂಚಾಯತಿಗೆ ನಮ್ಮ ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ಒಂದು ವರ್ಷಕ್ಕೆ ಎಷ್ಟಾಯಿತು? 9 ಚಿಲ್ಲರೆ ಕೋಟಿ ಆಗುತ್ತೆ. ವರ್ಷಕ್ಕೆ ನಮ್ಮ ಸರ್ಕಾರ ಒಂದು ಗ್ರಾಮ ಪಂಚಾಯತಿಗೆ 9 ಕೋಟಿ ಕೊಡ್ತಾ ಇದ್ದೀವಿ. ಬರ್ಕೊಳ್ಳಿ ಇದನ್ನು. ಒಂದು ತಿಂಗಳಿಗೆ ಒಂದು ಗ್ರಾಮ ಪಂಚಾಯತಿಗೆ ಕೊಡೋದಕ್ಕೂ ಈ 50 ರೂಪಾಯಿ ಸಾಲಲ್ಲ. ಮಾತಿದ್ರೆ ಇವ್ರ ಖಜಾನೆ ಖಾಲಿ. ಈ ರಾಜ್ಯವನ್ನು ಆಳ್ದವ್ರಿ ಅವರು. ದಿಕ್ಕು ತಪ್ಪಿಸಬಾರ್ದು.